ಇದು ಗುಪ್ತ ಬಾವಿ. ಅದೇ ರೀತಿ ಇದು ಪಡಸಾಲಿ ಹಾಲ್ ಅಂತಾರಲ್ಲ ಅದು. ಇದು ಕಿಚನ್ ಅಡ್ಗೆ ಮನೆ ಮತ್ತು ವಿಶ್ರಾಂತಿ ಕೋಣಿ, ದೇವ್ರ ಮನೆ ಇಷ್ಟೆಲ್ಲ ಸಪ್ರೇಟಾಗಿ ಅವಾಗಿನ ಕಾಲದೊಳಗೆ ರಾಜಮನೆತನದೊಳಗೆ ಇದ್ದವು. ಇದು ಯಾವ ಕೋಟೆ ಅಂತ ಹೇಳಿದ್ರೆ ರಾಣಿ ಚೆನ್ನಮ್ಮನ ಕೋಟೆ, ಕಿತ್ತೂರು. ಈ ಕೋಟೆ ನಿರ್ಮಾಣ ಮಾಡಿಸಿದವರು ಅಲ್ಲಪ್ಪಗೌಡ ದೇಸಾಯಿ ಅನ್ನೋರು. ಅವ್ರ ಆಳ್ವಿಕೆ ನಿಂತ ಮೇಲೆ ಅಂದ್ರೆ ಅವ್ರು ನಿಧನರಾದ್ಮೇಲೆ ಆಳ್ವಿಕೆಗೆ ಬಂದವರು ಕಿತ್ತೂರು ರಾಣಿ ಚೆನ್ನಮ್ಮ. ಅವರು ಕಿತ್ತೂರನ್ನ ಆಳ್ವಿಕೆ ನಡೆಸಬೇಕಾದ್ರೆ ಈ ಕೋಟೆ 3 ಅಂತಸ್ತಿನ ಕೋಟೆ ಆಗಿತ್ತು. ಬಟ್ ಬ್ರಿಟಿಷರ ದಾಳಿಗೆಲ್ಲ ಆಗಿ ಇದು ಈ ಅವಸ್ಥೆಗೆ ಬಂದು ನಿಂತಿತ್ತು. ಇದ್ರ ಮೇಲೆ ನಿಂತು ಸೈನಿಕರೆಲ್ಲ ಕೋಟೆ ಕಾವಲು ಕಾಯ್ತಿದ್ರು. ಅದೇ ರೀತಿ ಅವಾಗಿನ ಟೈಮ್ನಾಗೆ ಇಷ್ಟೊಂದೆಲ್ಲ ಸೆಕ್ಷನ್ಸ್ ಇದು ಅಂದ್ರೆ ನಂಬಕ್ಕೆ ಆಗಲ್ಲ. ಯಾಕಂದ್ರೆ ವೇಟಿಂಗ್ ರೂಮ, ಬಾತ್ರೂಮ್ಸ, ಕಿಚನ್, ಅದಲ್ಲದೆ ಸ್ವಿಮ್ಮಿಂಗ್ ಪೂಲ ಇದೇ ನೋಡ್ಲತ್ತಿರಲ್ಲ ಈ ಕೋಟೆ ಒಳಗಿರೋಂಥ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ರಾಣಿ ಚೆನ್ನಮ್ಮ ಯುದ್ಧಕ್ಕೇನಾದರೂ ಹೋಗ್ಲತ್ತಿಳು ಅಂತ ಹೇಳಿದ್ರೆ ಅಲ್ಲಿ ಧ್ರುವ ನಕ್ಷತ್ರ ವೀಕ್ಷಣೆ ಮಾಡಿ ಇದು ಕೆಟ್ಟ ಸಮಯ ಅದನೋ ಒಳ್ಳೆ ಸಮಯ ಅದನೋ ಅಂತೇಳಿ ನೋಡ್ಕೊಂಡು ಅವರು ಯುದ್ಧಕ್ಕೆ ಹೋಗ್ತಿದ್ರಂತ.